ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ಚಳಿಗಾಲ ಹೋಯಿತು, ಬೇಸಿಗೆಗಾಲ ಬರ್ತಾ ಇದೆ. ಸೊ ಚಳಿಗಾಲದಲ್ಲಿ ಅಕ್ಯುಮುಲೇಟ್ ಆಗಿರುವಂಥ ಬಾಡಿ ಒಳಗಡೆ ಕಫ ಅಕ್ಯುಮುಲೇಟ್ ಆಗಿರುತ್ತೆ, ಸೇರ್ಕೊಂಡಿರುತ್ತೆ. ಅದು ನಿಧಾನವಾಗಿ ಕರಗ್ತಾ ಬರುತ್ತೆ. ಹಾಗಾಗಿ ನೆಗಡಿ, ಕೆಮ್ಮು, ಗಂಟಲು ನೋವು, ಜ್ವರ, ವಾಂತಿ, ಭೇದಿ ಇದೆಲ್ಲ ತುಂಬ ಕಾಮನ್. ಸೊ ಗಂಟಲು ನೋವಿಗೆ ಒಂದು ಸಿಂಪಲ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದನ್ನು ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ಬೋದು. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಜೇನುತುಪ್ಪ, ಶುಂಠಿ ಮತ್ತು ನಿಂಬೆಹಣ್ಣು. ದೊಡ್ಡ ಚಮಚ ಆಗೋಷ್ಟು ನಾನು ಒಂದು ಬಟ್ಲದಲ್ಲಿ ಜೇನುತುಪ್ಪವನ್ನು ತೊಗೊಂಡಿದ್ದೀನಿ. ಒಂದು ಸಣ್ಣ ಪೀಸ್ 1/4 ಇಂಚ್ ಆಗೋಷ್ಟು ಶುಂಠಿಯನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಆ ತುರಿದಿಟ್ಕೊಂಡಿರೋ ಶುಂಠಿ ರಸವನ್ನು ಜೇನುತುಪ್ಪದೊಳಗಡೆ ನಾನು ಮಿಕ್ಸ್ ಮಾಡ್ತೀನಿ. ಆಮೇಲೆ ಅದಕ್ಕೆ ಈಕ್ವಲ್ ಕ್ವಾಂಟಿಟಿ ಆಗೋಷ್ಟು ನಾನು ನಿಂಬೆಹಣ್ಣನ್ನು ನಾನು ಅದಕ್ಕೆ ಹಿಂಡ್ಕೊಳ್ತೀನಿ. ಈ ಮಿಕ್ಸ್ಚರನ್ನು ನೀವು ಚಿಕ್ಕವ್ರಿಗೆ ಚಿಕ್ಕ ಸ್ಪೂನಲ್ಲಿ ಅರ್ಧ ಚಮಚ, ದೊಡ್ಡವ್ರಿಗೆ ದೊಡ್ಡ ಸ್ಪೂನಲ್ಲಿ ಅರ್ಧ ಚಮಚ ದಿನಕ್ಕೆ 3 ರಿಂದ 4 ಸತಿ ನೀವು ತಿಂತಾ ಬಂದರೆ ನಿಮಗೆ ಸೋರ್ ಥ್ರೋಟ್, ಗಂಟಲು ನೋವು ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ದಿನಕ್ಕೆ 2 ಸತಿ ಉಪ್ಪು ನೀರಲ್ಲಿ ಗಾರ್ಗಲ್ ಮಾಡಬೇಕು. ಇಡೀ ದಿನ ಬಿಸಿ ಬಿಸಿ ನೀರನ್ನೇ ಕುಡಿತಾ ಬರಬೇಕು. ಹಾಲು, ಮೊಸರು, ಮಜ್ಜಿಗೆಯನ್ನು ಅವಾಯ್ಡ್ ಮಾಡಬೇಕು. ಈ ಥರ ಮಾಡಿದ್ರೆ ನಿಮಗೆ ಸೋರ್ ಥ್ರೋಟು ನಿಮಗೆ 2 to 3 ಡೇಸಲ್ಲಿ ಫುಲ್ಲು ಕಂಪ್ಲೀಟಾಗಿ ವಾಸಿಯಾಗುತ್ತೆ. ಈ ಥರ ಹೆಚ್ಚು ವೀಡಿಯೋಗಳಿಗೆ ಫಾಲೋ ಮಾಡಿ. ಧನ್ಯವಾದ.